ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಪ್ಪ. ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿರ್ತಕ್ಕಂಥ ಸ್ಯಾಂಡ್ ಮಾಫಿಯಾ ಮತ್ತೆ ತನ್ನ ಬಾಲವನ್ನ ಬಿಚ್ಚಿದೆ. ಪ್ರಮುಖವಾಗಿ ಈ ಒಂದು ಮರಳು ಮಾಫಿಯಾ ಕೂಡ ಎಗ್ಗಿಲ್ಲದೆ ನಡೀತಾ ಇರತಕ್ಕಂಥದ್ದು. ಹಾವೇರಿ ಜಿಲ್ಲೆಯ ಗುತ್ತಲ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರ್ಬೋದು ಮತ್ತು ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿ ಸೇರಿದಂತೆ ತುಂಗಭದ್ರಾ ನದಿ ತೀರದಲ್ಲಿ ಸಾಕಷ್ಟು ಅಕ್ರಮವಾಗಿ ಮರಳ ದಂಧೆ ಕೂಡ ಎಗ್ಗಿಲ್ಲದೆ ಸಾಕ್ತಾ ಇದೆ. ಪ್ರಮುಖವಾಗಿ ಹೊರ ರಾಜ್ಯಗಳಿಂದ ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಬಂದು ನದಿ ಆಳಕ್ಕೆ ಇಳಿಸಿ ಮರಳನ್ನ ತೆಗೆಯುವಂಥದ್ದು ಕೂಡ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ರಾತ್ರೋ ಹೊತ್ತಿನಲ್ಲಿ ಕೂಡ ಟಿಪ್ಪರ್ಗಳ ಮೂಲಕವಾಗಿ ಅಕ್ರಮವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಆ ತುಂಗಭದ್ರಾ ನದಿಯ ಒಡಲಿನಲ್ಲಿ ಇರ್ತಕ್ಕಂಥ ಮರಳನ್ನ ಕೂಡ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಅರಣ್ಯ ಇಲಾಖೆ ಆಗಿರ್ಬೋದು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಮೌನ ವಹಿಸಿರುವಂತದ್ದು ಇದು ಸ್ಥಳೀಯರ ಆಕ್ರೋಶಕ್ಕೆ ಸದ್ಯಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ತುಂಗಭದ್ರಾ ನದಿ ಈ ಹಾವೇರಿ ಜಿಲ್ಲೆಯ ಜನರ ಜೀವನಾಡಿಯಾಗಿರ್ತಕ್ಕಂಥದ್ದು. ಚಳಿಗಾಲ ಆರಂಭದಲ್ಲೇ ಕೂಡ ಈ ರೀತಿಯಾದಂತಹ ಮರಳು ದಂಧೆಕೋರು ಕೂಡ ಆ ದಂಧೆಯನ್ನ ಶುರು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಬೇಸಿಗೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕಡಿಮೆ ಆದಂತ ಸಂದರ್ಭದಲ್ಲಿ ಬೇಸಿಗೆ ಆರಂಭದಿಂದಲೇ ಕೂಡ ಮರಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ಚಳಿಗಾಲ ಆರಂಭದ ಹೊತ್ತಲ್ಲೇ ಕೂಡ ಈ ರೀತಿಯಾದಂತ ಮರಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತೆಪ್ಪಗಳ ಮೂಲಕವಾಗಿ ನದಿಯ ಆಳಕ್ಕೆ ಇಳಿತಾರೆ. ಆದಂತ ಸಂದರ್ಭದಲ್ಲಿ ಹೊರ ರಾಜ್ಯದ ಕೂಲಿ ಕಾರ್ಮಿಕರನ್ನ ತೆಗೆದುಕೊಂಡು ನೀರಿನಲ್ಲಿ ಮುಳುಗಿ ಆ ಮರಳನ್ನ ತೆಗೆಯುವಂತ ಕೆಲಸವನ್ನ ಹಗಲು ರಾತ್ರಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಇದರಿಂದ ಸಾಕಷ್ಟು ಮರಳು ಮಾಫಿಯಾದ ಕಿಂಗ್ ಪಿನ್ ಗಳು ಕೂಡ ಹಿಂದೆ ಇರ್ತಕ್ಕಂಥದ್ದು. ಅವರು ರಾತ್ರಿ ಹೊತ್ತಲ್ಲಿ ಕೂಡ ಈ ರೀತಿಯಾದಂತಹ ಕೂಲಿ ಕಾರ್ಮಿಕರನ್ನ ಬಳಸ್ಕೊಂಡು ಅಕ್ರಮವಾಗಿ ಮರಳನ್ನ ಸ್ಟಾಕ್ ಅನ್ನ ಮಾಡ್ತಾ ಇದ್ದಾರೆ ಮತ್ತು ತುಂಗಭದ್ರಾ ನದಿ ತೀರದಕ್ಕೆ ಆ ಒಂದು ಮರಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಡಂಪ್ ಅನ್ನ ಮಾಡ್ತಾರೆ. ಆ ಬಳಿಕವಾಗಿ ಆ ಟಿಪ್ಪರ್ಗಳ ಮೂಲಕವಾಗಿ ತಮ್ಗೆ ಬೇಕಾಗಿರ್ತಕ್ಕಂತ ಆ ಕಡೆ ಆ ಮರಳನ್ನ ಸಾಗಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಅನ್ನೋದು ಕೂಡ ಸದ್ಯಕ್ಕೆ ಯಕ್ಷ ಪ್ರಶ್ನೆವಾಗಿ ಉಳಿದಿರ್ತಕ್ಕಂಥದ್ದು. ಈ ರೀತಿಯಾದಂತಹ ಮರಳು ಅಕ್ರಮವಾಗಿ ಸಂಗ್ರಹಣೆ ಮಾಡೋದ್ರಿಂದವಾಗಿ ಸರ್ಕಾರಕ್ಕೆ ಒಂದು ರೀತಿ ರಾಜಧಾನಕ್ಕೆ ಕೂಡ ನಷ್ಟ ಉಂಟಾಗುವಂತ ಸಾಧ್ಯತೆಗಳು ಕೂಡ ಇರ್ತದೆ ಮತ್ತು ಈ ರೀತಿಯಾದಂತಹ ಅಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಏನಾದ್ರೂ ಕೂಲಿ ಕಾರ್ಮಿಕರ ಸಾವು ನೋವುಗಳಾದ್ರೂ ಕೂಡ ಅಂತ ಸಂದರ್ಭದಲ್ಲಿ ಕೂಡ ಸರ್ಕಾರ ಹೊಣೆಯಾಗುವಂತ ಸಾಧ್ಯತೆಗಳು ಇರ್ತದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಬೇಕಂತೇಳಿ ಕೂಡ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನು ಕಿಂಗ್ ಪಿನ್ ಗಳಾಗಿರ್ತಕ್ಕಂಥ ಸ್ಯಾಂಡ್ ಮಾಫಿಯಾದ ಕಿಂಗ್ ಪಿನ್ ಗಳು ಮಾತ್ರ ಹಗಲು ರಾತ್ರಿ ಅನ್ನದೇ ನದಿ ಆಳಕ್ಕೆ ಇಳಿದು ಆ ಮರಳನ್ನ ತೆಗೆಯುವಂತ ಕೆಲಸದಲ್ಲಿ ಮಾತ್ರ ಸದ್ಯಕ್ಕೆ ನಿರತರಾಗಿರ್ತಕ್ಕಂಥದ್ದು. ಇದು ಒಂದ್ ರೀತಿಯಾಗಿ ಇದರಿಂದ ಯಾರಾದ್ರೂ ಕೈವಾಡಗಳಿದೆಯಾ ಅನ್ನೋದು ಕೂಡ ಸದ್ಯಕ್ಕೆ ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಮತ್ತು ಗುತ್ತಲ ಭಾಗದಲ್ಲಿ ಇರ್ತಕ್ಕಂಥ ಅವನೂರು ಆಗಿರ್ಬೋದು, ಅರಳಳ್ಳಿ ಆಗಿರ್ಬೋದು ಮತ್ತು ಬೇವಿಗ್ನೂರು ಆಗಿರ್ಬೋದು, ಮುದೇನೂರು ಈ ಭಾಗದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿ ತೀರದಲ್ಲಿ ಅವ್ಯವತವಾಗಿ ಈ ಮರಳು ದಂಧೆ ಕೂಡ ಸದ್ಯಕ್ಕೆ ತಲೆ ಎತ್ತಿರ್ತಕ್ಕಂಥದ್ದು. ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೂಡ ರಾತ್ರಿ ಹೊತ್ತಿನಲ್ಲಿ ಪಂಪ್ಸೆಟ್ ಗಳ ಕೆಲಸಕ್ಕಾಗಿರ್ಬೋದು ಮತ್ತು ನದಿ ತೀರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಘಟನೆಗಳು ಕೂಡ ಪದೇ ಪದೇ ಕಾಣ್ ಬರ್ತಾ ಇದಾವೆ. ಯಾಕಂತ ಹೇಳಿದ್ರೆ ಒಂದ್ ರೀತಿಯಾಗಿ ದಂಧೆಕೋರರಿಗೆ ಯಾವುದೇ ರೀತಿಯಾದಂತಹ ಕಡಿವಾಣ ಹಾಕ್ಲಿಕ್ಕೆ ಕೂಡ ಅವರಿಗೆ ಸಾಧ್ಯ ಆಗದೇ ಇರೋದ್ರಿಂದ ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಅವರನ್ನ ಬೆದರಿಸುವಂತ ಕೆಲಸವನ್ನ ಮಾಡುವಂತದ್ದಾಗಿರ್ಬೋದು, ಎದುರಿಸುವಂತ ಕೆಲಸ ಆಗಿರ್ಬೋದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾರೆ. ಹೀಗಾಗಿ ಕೂಡಲೇ ಅವುಗಳನ್ನ ಕಡಿವಾಣ ಹಾಕ್ಬೇಕಂತೇಳಿ ಕೂಡ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಾದ್ರೂ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಈಗಾಗಲೇ ಟಾಸ್ಕ್ ಫೋರ್ಸ್ ಇರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಆ ಭೇಟಿಯನ್ನ ನೀಡಿ ಅದನ್ನ ಕಡಿವಾಣ ಹಾಕುವಂತ ಕೆಲಸವನ್ನ ಏನಾದ್ರೂ ಮಾಡ್ತಾವ ಅನ್ನೋದನ್ನು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತುಂಗಭದ್ರಾ ನದಿ ಒಡಲು ಖಾಲಿ ಆದ್ರೆ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉಲ್ಬಣಗೊಳ್ತವೆ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಜೀವನಾಡಿ ಅಂತ ಹೇಳಿದ್ರು ಕೂಡ ಅದು ತುಂಗಭದ್ರಾ ನದಿಯಲ್ಲಿ ಈ ರೀತಿಯಾದಂತಹ ಮರಳು ದಂಧೆ ನಡೆದಂತ ಸಂದರ್ಭದಲ್ಲಿ ಅದು ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ರೈತರ ಮೇಲೆ ಕೂಡ ಸಾಕಷ್ಟು ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಾದ್ರೂ ಕ್ರಮವನ್ನ ಕೈಗೊಳ್ಬೇಕಂತೇಳಿ ಕೂಡ ಎಲ್ಲರ ಒತ್ತಾಯವಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.